ನಮಸ್ಕಾರ ಎಲ್ಲ ಬಡೂರು ಮಂದಿಗೆ. ಇವತ್ತಿನ ದಿವಸ ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಶ್ರೀ ಸಿದ್ಧಗಿರಿ ಪ್ರಾಚೀನ ಕಾಲದ ಶಿವ ಮಂದಿರ ಕನ್ನೇರಿ ಮಠಕ್ಕೆ ಬಂದಿವಿ. ಈ ಮಠದ ಒಂದು ಗೋಡೆ ನೋಡತ್ತಿರಲ್ಲ, ಈ ಒಂದು ಗೋಡೆ ಒಳಗ ಎಲ್ಲಾ ತರದ ಚಿತ್ರಗಳದಾವ. ನಾವಿವಾಗ ಈ ಗೋಡೆ ನೋಡತ್ತೀವಲ್ಲ, ಈ ಗೋಡೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಬಹಳ ಚಮತ್ಕಾರ ಗೋಡೆ ಅದ್ರಿ. ಹೆಂಗಪ್ಪ ಅಂತಂದ್ರ ಇದು ಚಿಕ್ಕ ಮಕ್ಕಳಿಗೆ ನಮ್ಮಂತವ್ರಿಗೆ ಆಗಿರ್ಬೋದು ಬುದ್ಧಿ ಎಷ್ಟೈತೆ ನಾವು ಚೆಕ್ ಮಾಡ್ಬೋದು. ಬರೀ ಉದಾಹರಣೆ ನಿಮ್ಗೂ ಕೂಡ ಚೆಕ್ ಮಾಡುತ್ತೀನಿ. ಹೆಂಗಪ್ಪ ಅಂತಂದ್ರ ಈ ಒಂದು ಗೋಡೆ ಕಾಣಿಸತ್ತಲ್ಲ, ಈ ಗೋಡೆ ಒಳಗ ಎಲ್ಲಾ ತರದ ಚಿತ್ರಗಳದಾವ. ಎಲ್ಲಾ ತರದ ಪ್ರಾಣಿ ಪಕ್ಷಿ, ಮರ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಎಲ್ಲಾ ಇದ್ರೊಳಗ ಅದಾರ. ನಿಮ್ ಕಣ್ಣಿಗೆ ಕಾಣಿಸಿದ್ರೆ ನೀವು ಕೂಡ ಕಮೆಂಟ್ ಮಾಡ್ರಿ, ಹಾಗೆ ಸೂಕ್ಷ್ಮವಾಗಿ ತೋರಿಸ್ತೀನಿ. ಬರೀ ಹಾವು, ಇದೊಂದು ಕೊಳ ಬಾವಿ ಅದ. ಈ ಬಾವಿ ಒಳಗೆ ನೀರು, ಅಲ್ಲಿ ಮರಗಳು, ಇಲ್ಲಿ ಹಾವುಗಳಿದೆ. ಮುಂದೆ ಹೋದಿವಿ ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರು ಮಲ್ಕೊಂಡಿರೋಂಥದ್ದು ಒಂದು ದೊಡ್ಡದೊಂದು ಚಿತ್ರ ಅದ. ನೋಡ್ಕೊಂಡು ಬರ್ತಾರೆ. ಹಾಗೇ ನಾವು ಮುಂದೆ ಹೋದಿವಿ ಅಂದ್ರ ಪ್ರಾಚೀನ ಕಾಲದ ಶಿವ ಮಂದಿರಕ್ಕೆ ಹೋಗ್ತೀವಿ. ಶಿವ ಮಂದಿರಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಮತ್ತು ಶಿವನ ಇಬ್ಬರನ್ನ ನೋಡಬಹುದು. ಬರೀ ಇಲ್ಲೊಂದು ನೀವು ಸ್ಟ್ಯಾಚು ನೋಡತ್ತಿರಲ್ಲ, ಈ ಸ್ಟ್ಯಾಚು ರೈತರ ಗೋಡೆ ಮೇಲೆ ಏನ್ ಚಿತ್ರಗಳನ್ನ ನೋಡತ್ತಿರಲ್ಲ, ಇವೆಲ್ಲ ತಮಿಳ್ನಾಡು ಒಂದು ಕಲ್ಚರ್ ಚಿತ್ರಗಳನ್ನ ನೀವು ಇಲ್ಲಿ ನೋಡಬಹುದು. ಈಗ ಇಲ್ಲಿ ಒಳಗಡೆ ಪ್ರಾಚೀನ ಕಾಲದ ಒಂದು ಶಿವ ಮಂದಿರ ಅದ. ಶಿವ ಮಂದಿರವನ್ನು ನಾವು ನೋಡ್ಕೊಂಡು ಬರೋನು. ಆ ಹಿನ್ನೆಲೆಯಲ್ಲಿ ನೋಡಿದ್ರಲ್ಲ, ಅವ್ರು ಯಾರಪ್ಪ ಅಂತಂದ್ರೆ ಈ ಒಂದು ಟ್ರಸ್ಟ್ ಮುಖ್ಯಸ್ಥರು ಅಂತಾನೆ ಹೇಳ್ಬೋದು. ಮತ್ತೆ ಹಾಗೆ ಇಲ್ಲಿದೊಬ್ರು ಮಠದ ಪೀಠಾಧೀಶ್ವರ ಅವರು. ಬರ್ರಿ ನಾವು ಶಿವ ಮತ್ತು ನಂದಿನ ಇಲ್ಲಿಂದ ನೋಡಕ್ಕೆ ಬಹಳ ಸುಂದರವಾಗಿ ಕಾಣಿಸ್ತಾರ, ನೀವು ನೋಡ್ಬೋದು. ನೀವು ಅಲ್ಲಿ ಎರಡು ಆನೆಗಳ ಮೇಲೆ ನೋಡತ್ತಿರ್ಬೇಕು. ಅಲ್ಲೊಂದು ಸವಾರಿನ ಹೊಂಟದ. ಅದು ಏನಪ್ಪಾ ಅಂತಂದ್ರ ಪಂಢರಪುರಕ್ಕೆ ಪಾದಯಾತ್ರೆಯನ್ನ ಮಾಡ್ತಾರಲ್ಲ, ಆ ಒಂದು ಸನ್ನಿವೇಶದ ಒಂದು ಕೆತ್ತನೆಯನ್ನ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ತಲೆ ಮೇಲೆ ಸ್ತ್ರೀಯರು ತುಳಸಿ ಒಂದು ಇದು ಇಟ್ಕೊಂಡು ಹೋಗೋದು ನೋಡ್ತಿರ್ಬೋದು. ಮತ್ತೆ ಅಲ್ಲಿ ಭಜನೆಯನ್ನ ಮಾಡ್ತಾ ಹೋಗ್ತಾರಲ್ಲ ಪಂಢರಪುರಕ್ಕೆ, ಅದು ಆಗಿರ್ಬೋದು ನೋಡ್ತಿರ್ಬೋದು. ತುಂಬಾ ಕೆತ್ತನೆಗಳನ್ನ ಮಾಡಿದ್ದಾರೆ, ತುಂಬಾ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಹಳೆ ಕಾಲದ ಶಿವ ಮಂದಿರ ಅದ, ನೋಡ್ಕೊಂಡು ಬರೋನು ಬೈ. ಆತಿರಲ್ಲ, ಇದು ಸಿರಿ ಗುರು ದೇವ ಧ್ಯಾನ ಮಂದಿರ. ಇಲ್ಲಿ ಒಳಗೆ ಧ್ಯಾನ ಮಾಡೋದ, ದೇವರ ಧ್ಯಾನ ಮಾಡಿದ್ರೆ ಮನಸ್ಸು ಶಾಂತಿ ಇರ್ತದಂತ. ಇವತ್ತ ನಾವು ನೋಡಿದ್ದು ತುಂಬಾ ಹಳೆಯ ಪ್ರಾಚೀನ ಕಾಲದ ಶಿವ ಮಂದಿರವನ್ನ ನೋಡಿದ್ವಿ. ನಿಮ್ಗೆಲ್ಲರಿಗೂ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ, ಇವರು ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿಯವ್ರ ಮಠದಾಗ ಕೆಲಸ ಮಾಡಿದವರು. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಮಠ ಇಷ್ಟೊಂದೆಲ್ಲ ಸುಧಾರಣೆ ಆಗ್ಯದಂದ್ರೆ ಎಲ್ಲ ಕರ್ನಾಟಕದವರು ಇಲ್ಲಿ ಕೆಲಸ ಮಾಡ್ಯಾರ ಅಂತ ಕರೀಲ್ರಿ. ಹೇಳ್ರಲ್ರಿ ಒಂದ್ ಸ್ವಲ್ಪ. ಎಲ್ಲ ಇಲ್ಲೇ ನಾವು ಮಾಡಿದ್ವಿ. ಇಲ್ಲಿ ಬಂದು ಒಂದು 10-15 ವರ್ಷ ಆಯ್ತು. ಇದೆಲ್ಲ ಕೆಲಸ ಮಾಡಿದವ್ರು ನಾವು. ಇಲ್ಲಿ ಎಲ್ಲ ಮೂರ್ತಿಗಳಾಗಲಿ, ಗಾರ್ಡನ್ಗಳಾಗಲಿ ಎಲ್ಲ ಮಾಡಿದವರು ಕರ್ನಾಟಕ ಮಂದಿ. ನೋಡಿ, ಇಲ್ಲಿ ಏನೇನು ಮ್ಯೂಸಿಯಮ್ಸ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಇಲ್ಲಿ ಏನೇನು ಸುಧಾರಣೆ ಅದ ನೋಡು. ಇದು ಎಲ್ಲದರ ಕೈ ಚಳಕ ಏನಂದ್ರೆ ನಮ್ಮ ಕರ್ನಾಟಕದವರೇ ಮಾಡ್ಯಾರ ಇಲ್ಲಿ ಒಂದು ಮಠದ ಸುಧಾರಣೆ. ಮತ್ತು ಗುರುಗಳದಾರ ನೋಡು, ಅವ್ರು ಕೂಡ ಕರ್ನಾಟಕದವ್ರೆ ಅಂತ. ಇವ್ರು ನಮಗೆ ಸಿಕ್ಕಿದ್ದು ಬಹಳ ಖುಷಿ ಆಯ್ತು. ಈ ಒಂದು ಮಠದಾಗ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಅದ.
ಮುಸ್ತಫಾ ಬಿ ಇಲ್ಲಿ ಅದನ್ರಿ. ನೀವು ಇಲ್ಲಿ ಏನು ನೋಡಾತಿರಲ್ಲ, ಇಲ್ಲಿ ನೋಡಾತಿರ್ಬೋದು. ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಸಣ್ಣ ಚಿಕ್ಕ ವಯಸ್ಸಿನಾಗಿದ್ದೀವಲ್ಲ, ಆ ಟೈಮ್ ಒಳಗೆ ಗ್ರೌಂಡ್ ನಾವು ಕ್ರಿಯೇಟ್ ಮಾಡ್ತಿದ್ದೀವಲ್ಲ, ಕಬಡ್ಡಿ ಗ್ರೌಂಡ್ ಆಗಿರ್ಬೋದು, ಕ್ರಿಕೆಟ್ ಗ್ರೌಂಡ್ ಆಗಿರ್ಬೋದು. ಅವಾಗಿಂತ ಲೋಳರ್ಲೆ ಹಿಂದೆ ಒಂದು 4 ಮಂದಿ ಹೊತ್ತಿ ಒಂದು ಮುಂದೆ 2 ಮಂದಿ ಜಗ್ತಿದ್ದೀವಲ್ಲ, ಅದನ್ನ ಒಂದು ಆ ಥರ ಚೆಂದಾಗಿ ಒಂದು ಕ್ರಿಯೇಟ್ ಮಾಡ್ಯಾರ. ಈ ಊರಿನೊಂದು ಸಣ್ಣದಾಗಿ ಈ ಥರ ಮ್ಯಾಪ್ ಕ್ರಿಯೇಟ್ ಮಾಡ್ಯಾರ್ರಿ. ನೋಡ್ಬೋದು ನಾವು ಇಲ್ಲಿ ಮಸ್ತ್ ಮಾಡ್ಯಾರ. ಇಲ್ಲೆಲ್ಲ ನೋಡಾಕಂತೂ ಕಂಡಪಟ್ಟಿ ಮಸ್ತ್ ಪ್ಲೇಸ್ ಅದ ರೀ. ಇದು ಒಂದ್ಸತಿ ನೀವು ಬರ್ರಿ, ಇಲ್ಲಿ ಬಂದಿರೋದಿರಲ್ಲ, ಎದಕ್ಕೂ ಕಮ್ಮಿ ಇಲ್ರಿ. ಆರಾಮ್ ವಿಶ್ರಾಂತಿ ತಗೊಳಕ್ಕೂ ಪ್ಲೇಸ್ ಅದ ರೀ. ಊಟಕ್ಕೂ ಒಳ್ಳೆ ಅನ್ನ ಪ್ರಸಾದ ವ್ಯವಸ್ಥೆ ಅದ. ಮತ್ತು ಇಲ್ಲಿ ಒಳಗೆ ಮ್ಯೂಸಿಷಿಯನ್ಸ್ ಅದ ರೀ. ಒಳಗೆ ಹೋದ್ವಿ ಅಂದ್ರೆ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ರಿ. ಒಳಗೆ ಕ್ಯಾಮ್ರಾ ಬಳಸೋದಕ್ಕೆ ಬಿಡೋದಿಲ್ರಿ. ಇವಾಗ ನಾವು ಇಲ್ಲಿ ಒಂದು ಮಾಹೆ ಮಾಲ್ ಹತ್ತದ್ರಿ. ಇದ್ರೊಳಗೆ ಒಂಥರ ಮಜಾ ಅದ್ರಿ. ಹೋಗ್ಬರೋಣ ಬರ್ರಿ ಹೇಳೋಕ್ಕಿಂತ. ಗೊತ್ತಿ ನೋಡ್ರಿ ಬರೀ ಹಂಗಂದ್ರೆ ಭೀ ನಾ ತಪ್ಪಿಸ್ಕೊಂಡೆ ರೀ. ಎಲ್ಲದಪ್ಪ ಹಾದಿ ಅಂತ ಗೊತ್ತಾಗತ್ತಿಲ್ಲ. ಹಾದಿ ಎಲ್ಲದ್ರಿ? ನೋನ ಮಾಯಾ ಪಂಚಾಯತ್ ಬಾಗಿಲ್ರಿ. ಇದ್ರ ಒಳಗಿಂದ ಹೊರಗೆ ಬರಾಕ ಅಂತೂ ಹೊರಗೆ ಬಂದಿವ್ರಿ. ಇದೇನು ಅಷ್ಟು ಮಜಾ ಕೊಡ್ಲಿಲ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಟ್ಟೇನು ಮಜಾ ಇರಲಿಲ್ಲ. ಆದ್ರೂ ಕೂಡ ಒಂದು ಎಳ್ಳಷ್ಟು ಎಲ್ಲೋ ಒಂದು ಕಡೆ ಮಜವಾಗಿತ್ತು. ಇಲ್ಲಿ ರುಂಡ ಕಡದಿಲ್ಲ ಕುಂದ್ರಿ ಶಿವನಿಗೆ. ಇದೇನಾಟ ಗೈಡ್ ರೀ. ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹ ಅದರದೊಂದು ಟೀಮಿಂದ ಒಂದು ಇಲ್ಲೊಂದು ಮಾಡ್ಯಾರ್ರಿ. ನಾವು ನೋಡ್ರಿ, ಇವರು ಮಹಾತ್ಮ ಗಾಂಧೀಜಿ ಅವ್ರಿ. ಯಾಕಂದ್ರೆ ಅವಾಗಿಂದ ಒಂದು ಬ್ರಿಟಿಷರದ ಏನೇನು ದಬ್ಬಾಳಿಕೆ ಇತ್ತು ಅನ್ನೋದು ಬಿ ಈ ಜನಾಂಗದಾಗ ಸಂಕ್ಷಿಪ್ತವಾಗಿ ಈ ಒಂದು ಆಕ್ಟ್ ಮೂಲಕ ತೋರಿಸ್ಕೊಟ್ಬಿಟ್ಟಾರ. ನೋಡ್ಕೊಂಡು ಬರೋಣ ಬರ್ರಿ. ಇಂಡಿಯಾದ ಫಸ್ಟ್ ಆರ್ಮಿ ಯಾವುದಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರದೊಂದು ಬಟಾಲಿಯನ್ ಇಲ್ಲಿ ಆದ. ನೀವು ನೋಡ್ಕೊಂಡ್ ಬರ್ಬೋದು. ನಮ್ಮ ದೇಶ ಕಾಯುವ ಸೈನಿಕರದೊಂದು ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಒಂದು ಸಮಯದಾಗ ಹೇಳಿ ಹಾಕೋ ಸಮಯದಾಗ ಅರೆಸ್ಟ್ ಮಾಡಿದ್ರು. ಇತಿಹಾಸದ ಬಗ್ಗೆ ತಿಳಿಸ್ಕೊಡೋದು ಈ ಒಂದು ಮ್ಯೂಸಿಷಿಯನ್ ಒಳಗೆ ಏನದಪ್ಪ ಅಂತಂದ್ರೆ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ಟಾರೆ. ಏನು ಇತಿಹಾಸಪ್ಪ ಅಂತಂದ್ರೆ ಅವಾಗ ಹೋರಾಡಿದಂತಹ ವೀರ ಯೋಧರನ್ನ ತೋರ್ಸ್ಯಾರ. ಅವಾಗಿನ ಒಂದು ಕಾಲದಾಗ ಬ್ರಿಟಿಷರು ಬಡವರ ಮೇಲೆ ಎಷ್ಟು ದಬ್ಬಾಳಿಕೆಯನ್ನು ಮಾಡಿದಾರೆ ಅನ್ನೋದನ್ನ ಹೇಳ್ಕೊಟ್ಟಾರ. ಸಿದ್ದಿಗಿರಿ ಮಠ, ಕನ್ನೇರಿ ಮಠ, ಈ ಮಠದ ವೀಕ್ಷಣೆ ಇಲ್ಲಿಗೆ ನಾವು ಎಂಡ್ ಮಾಡೋಣ. ಈ ಮಠದ ಒಂದು ಸುಂದರತ್ವದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ಸೊ ನೀವೇನಾದ್ರೂ ಇಲ್ಲಿ ತನಕ ಬಂದ್ರಪ್ಪ ಅಂತಂದ್ರ ಇಲ್ಲಿ ಕನ್ನೇರಿ ಮಠಕ್ಕೆ ಬಂದು ಹೋಗುದು ಮರಿಬೇಡ್ರಿ. ಬಹಳ ಒಳ್ಳೆ ಪ್ಲೇಸ್ ಅದಾವ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಬಡವ್ರ ಮಂದಿ ಇದೀವ್ರಿ.